ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೆಲ್ದಿಯಾಗಿರುವಂಥ ಸಾಂಬಾರು ಮಾಡೋಣ ಬನ್ನಿ. ತರಕಾರಿ ಹಾಕ್ಬಿಟ್ಟು ಬಸ್ಸಾರು ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ವೆರಿ ಸಿಂಪಲ್ ಬಟ್ ವೆರಿ ಟೇಸ್ಟ್. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕುಕ್ಕರ್ಗೆ ಬೇಯಿಸ್ಕೋಬೇಕಾಗಿರೋದು ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು, ತೊಂಡೆಕಾಯಿ, ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ, ಒಂದು 1/4 ಬೌಲಷ್ಟು, ಒಂದು ಟೊಮೊಟೊನ ಈ ಥರ ಸ್ವಲ್ಪ ಸೀಳಿಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ. ತರಕಾರಿನ ತೊಳೆದು ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಬೇಕಂದರೆ ಇನ್ನೂ ಬೇರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ತೊಗೋಬೋದು. ತರಕಾರಿನ ಗೆಡ್ಡೆಕೋಸು ಇನ್ನು ಏನೇನು ಬರುತ್ತೋ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ರೆ ಸಾಕು. ನೀಟಾಗಿ ತೊಳೆದು ಇಟ್ಕೊಳ್ಳಿ. ನೋಡಿದ್ರ ಫ್ರೆಂಡ್ಸ್, ಮತ್ತು ನೀವೀಗ ಒಂದು ಕುಕ್ಕರ್ನ ಇಟ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಫಸ್ಟ್ ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂಥ ತರಕಾರಿನ ಸೇರಿಸ್ಕೊಳ್ಳಿ. ಒಂದೊಂದೇ ಸೇರಿಸ್ಕೊಳ್ಳಿ. ಇವಾಗ ಸೊಪ್ಪಿಂದನೂ ಮಾಡ್ಬೋದು ಫ್ರೆಂಡ್ಸ್. ಇವಾಗ ತರಕಾರಿ ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ಸಖತ್ತಾಗಿರೋ ಟೇಸ್ಟ್ ಇರುತ್ತೆ. ಪಲ್ಯ ಸೈಡ್ಸ್ಗೂ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೊಟೊ ಮತ್ತು ಬೇಳೆನ ಚೆನ್ನಾಗಿ ಅದ್ರ ಬಿಳಿ ನೀರು ಬರೋ ತನಕ ನೀಟಾಗಿ ತೊಳೆದು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ತರ್ಕೊಂಡಿರ್ತೀರ ಅದು ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಂದೇ ವಿಷಲ್ ಸಾಕು ಫ್ರೆಂಡ್ಸ್, 2-3 ಆ ಥರ ಏನೂ ಬೇಡ. ಒಂದೇ ವಿಷಲಲ್ಲಿ ಎಲ್ಲ ಬೆಂದೋಗುತ್ತೆ ತರಕಾರಿ. ಒಂದು ವಿಷಲ್ ಹೊಡೆಸ್ಕೊಳ್ಳಿ ಸಾಕು. ನೀಟಾಗಿ ಕ್ಲಿಕ್ ಮಾಡಿಕೊಂಡು ಒಂದು ವಿಷಲ್ ಹೊಡೆಸ್ಕೊಳ್ಳಿ. ನಂತರ ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ಬನ್ನಿ. ಒಂದು ನಿಂಬೆಹಣ್ಣು ಗಾತ್ರದಂತೂ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೆನೆಸಿಟ್ಕೋಬೇಕು, ಚೆನ್ನಾಗಿ ರಸ ಬಿಡುತ್ತೆ. ಇಲ್ಲಿ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಕರಿಬೇವು. ಇದು ಹಸಿ ಹಾಕೋದಕ್ಕೆ. ಒಂದು ಬೆಳ್ಳುಳ್ಳಿ, 1/4 ಈರುಳ್ಳಿ, ಇದು ಒಂದು ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, 7 ಮೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಸ್ವಲ್ಪ ಖಾರ ಬೇಕು ಅಂತಂದರೆ ಮೆಣಸಿನ್ಕಾಯಿ ಮತ್ತು ಮೆಣಸು ಜಾಸ್ತಿ ಮಾಡ್ಕೋಬೋದು. ಇಲ್ಲ ಇಷ್ಟೇ ಸಾಕು, ನಮ್ಮ ಮನೇಲಿ ಖಾರ ತಿನ್ನಲ್ಲ ಅಂದರೆ ಸಾಕು, ಇಷ್ಟೇ. ನಮ್ಮ ಮನೇಲಿ ಸ್ವಲ್ಪ ಖಾರ ಮೀಡಿಯಮ್ ಆಗಿ ತಿನ್ನೋದು, ಅದಕ್ಕೋಸ್ಕರ ಅಷ್ಟೇ ತೊಗೊಂಡಿದ್ದೀನಿ, 5. ಇವಾಗ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು, ಅದು ಫ್ರೈ ಆಗೋಕ್ಕೋಸ್ಕರ ಅಷ್ಟೇ. ಇವಾಗ ಮೆಂತ್ಯ, ಜೀರಿಗೆ, ಮೆಣಸು ಏನಿದೆ ಅದನ್ನು ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಯಾಕಂದರೆ ಜೀರಿಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಪೂರ್ತಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಒಬ್ಬಟ್ಟು ಸಾಂಬಾರಿಗಿನ್ನ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ ತರಕಾರಿ ರಸ ಎಲ್ಲ ಬಿಟ್ಕೊಂಡು ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಇವಾಗ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಸೀಸಕ್ಕೆ ಹೋಗಬೇಡಿ, ಅದಕ್ಕೇ ಹೇಳಿದ್ದು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ಅಂತ. ನೋಡಿ, ಅದು ಮೆಣಸಿನ್ಕಾಯಿ ಉಬ್ಬಿ ಬರ್ತಾ ಇದೆ ಅಲ್ವಾ, ಅದು ಮೆಣಸಿನ್ಕಾಯಿ ಫ್ರೈ ಆಗಿದೆ ಅಂತಲೇ ಅರ್ಥ. ಅಲ್ಲಿಗೆ ನೋಡ್ತಾ ಇರ್ಬೋದು. ತುಂಬ ಏನು ಬೇಡ, ಅದು ಉಬ್ಬಿದಂಗೆ ಬಂದರೆ ಸಾಕು, ಚೆನ್ನಾಗಿ ಇದಾಗಿರುತ್ತೆ ಅಂತ. ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ. ಕರಿಬೇವು ಅಷ್ಟೇ ಫ್ರೆಂಡ್ಸ್, ಅದು ಇನ್ಸ್ಟೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಅರ್ಧ ಈರುಳ್ಳಿ ಜಾಸ್ತಿ ಹಾಕಲೇಬಾರ್ದು ಫ್ರೆಂಡ್ಸ್, ಒಬ್ಬೊಬ್ಬರು ಹಾಕೋದೇ ಇಲ್ಲ, ಬಟ್ ನಾವಿಲ್ಲಿ ಸ್ವಲ್ಪ ಹಾಕೋತೀವಿ. ಅರ್ಧ ಈರುಳ್ಳಿ ಮತ್ತು 1-3 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಜಾಸ್ತಿನೂ, ಈರುಳ್ಳಿ ಮಾತ್ರ ಜಾಸ್ತಿ ಹಾಕೋಕೆ ಹೋಗಬಾರ್ದು. ಅದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ. ಗ್ಯಾಸಲ್ಲೂ ಸುಟ್ಕೊಂಡು ಮಾಡ್ತಾರೆ ಬೆಂಕಿಲೂ, ಅದು ಚೆನ್ನಾಗಿರುತ್ತೆ. ಆ ಥರ ಆಗಿಲ್ಲ ಅಂದರೆ ಈ ಥರನೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ಥರ ನೀವು ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಮೆಂಟ್ ಮಾಡಿ. ಹೇಗೆ ನೀವೇನಾದರೂ ರೆಸಿಪಿ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ನೋಡಿದಲ್ಲ ಫ್ರೆಂಡ್ಸ್, ಇದಾಗಿದೆ. ಇವಾಗ ಒಂದು ವಿಷಲ್ ಬರ್ಸ್ಕೊಂಡಿದ್ವಲ್ವ, ಪೂರ್ತಿ ಅದನ್ನು ಕ್ಲಿಯರ್ ಮಾಡಿಸ್ಬಿಟ್ಟು ನೋಡ್ತಾ ಇರ್ಬೋದು. ಒಂದೇ ವಿಷಲ್ಗೆ ಎಷ್ಟು ಪರ್ಫೆಕ್ಟಾಗಿ ಒಳ್ಳೆ ಹದದಲ್ಲಿ ಬೆಂದಿದೆ. ಈ ಹದ ಇದ್ದರೆ ಸಾಕು, ಎಲ್ಲ ತರಕಾರಿನೂ ಬೆಂದಿರುತ್ತೆ. ನೋಡ್ತಾ ಇರ್ಬೋದು. ಇವಾಗ ಟೊಮೊಟೊ ಎತ್ಕೊಬಿಡೋಣ. ಯಾಕೆ ನಾನು ಉಂಡೆ ಥರನೇ ಹಾಕಿದೆ ಅಂದರೆ ಈ ಥರ ಸಾಂಬಾರಿಗೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಸ್ವಲ್ಪ ಸೀಳಿಟ್ಕೊಂಡಿದ್ದೆ. ಇವಾಗ ಬಸ್ಕೋಬೇಕು ಪಲ್ಯ ಮಾಡೋದಕ್ಕೆ. ಸಬ್ಸಾರು ಮತ್ತು ನಾವೇನು ತರಕಾರಿ ಬೇಳೆ ಹಾಕಿದ್ವಲ್ಲ ಅದನ್ನು ಬಸ್ಕೊಬಿಡಿ.
ನೀಟಾಗಿ ಅದನ್ನು ಸೋಲಿಕ್ಕೊಬಿಡಿ. ಆ ಸಬ್ಸಾರು ಮುಂದೆ ಸಾಂಬಾರ್ಗೆ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ಸಬ್ಸಾರು ಹೇಗೆ ಬಿಟ್ಕೊಂಡಿದೆ ಅಂತ. ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡಿ, ಅದು ನೀಟಾಗಿ ಸೋರ್ಕೊಳ್ಳುತ್ತೆ. ನಾವು ಸಾಂಬಾರಿಗೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ನಂತರ ಈಗ ಆಡಿಸ್ಕೊಳ್ಬೇಕು ಸಾಂಬಾರಿಗೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ, ಜೀರಿಗೆ, ಮೆಣಸು, ಕರಿಬೇವು ಎಲ್ಲನೂ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊನೂ ಹಾಕ್ಕೊಳ್ಬೇಕು. ಟೊಮೊಟೊ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದರೆ ಅದು ತುಂಬ ತಿಕ್ಕಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಇನ್ಸ್ಟೆಂಟಾಗಿರುತ್ತೆ ಈ ಥರ ಒಂದೇ ಒಂದು ತೊಗೊಂಡು ಹುಣಸೆ ರಸ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು. ನಂತರ ಈಗ ಒಂದು ಕಾಲು ಈರುಳ್ಳಿ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ. ನಾವೆಲ್ಲ ಹೀಗೇ ಮಾಡೋದು. ಮತ್ತು ಸ್ವಲ್ಪನೇ ಕಾಯಿ, ಆದಷ್ಟು ಸ್ವಲ್ಪನೇ ತಗೊಳ್ಳಿ ಸಾಕು ಬಸ್ಸಾಂಬಾರಿಗೆ. ಸ್ವಲ್ಪ ತಣ್ಣೀರೇ ಹಾಕ್ಕೊಳ್ಳಿ, ಯಾಕಂದರೆ ಫ್ರೆಂಡ್ಸ್ ಇದು ನಾವು ಟೊಮೊಟೊ ಎಲ್ಲ ಬಿಸಿ ಇರೋದ್ರಿಂದ ತಣ್ಣೀರು ಹಾಕ್ಕೊಂಡ್ರೆ ಏನೂ ಆಗೋಲ್ಲ. ಸ್ವಲ್ಪ ಅದು ಆಡ್ಸೋದಕ್ಕೆ ಹಾಕ್ಕೊಳ್ಳಿ ತಣ್ಣೀರು, ಅಷ್ಟೇ, ಬೇಗ ಆಡಿಸ್ಕೋಬೋದು. ಅದಕ್ಕೋಸ್ಕರನೇ ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಬಂದಿದ್ರೆ ಸಾಕು. ಇವಾಗ ನಾವು ಸಬ್ಸಾರು ಬೇರೆ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಗೆ ಸೇರಿಸ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಂಬಾರು ಬೇಕು ಇದರಲ್ಲೇ ಗೊತ್ತಾಗೋಗುತ್ತೆ. ನಾವು ಎಷ್ಟು ಇಲ್ಲಿ ಕ್ವಾಂಟಿಟಿ ನೀರು ತೊಗೊಂಡಿರ್ತೀವೋ ಅಷ್ಟೇ ಆಗೋದು. ನೋಡ್ತಾ ಇರ್ಬೋದು, ನಿಮ್ಗೆ ಎಷ್ಟು ಬೇಕು ಇಲ್ಲೇ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಅದನ್ನು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಮಸಾಲೆ ಅಲ್ಲಲ್ಲಿ ಇರೋ ಥರ ಮಾಡ್ಕೋಬೇಡಿ, ನೀಟಾಗಿ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು ತಪ್ಪಲೆ ತೊಗೊಂಡು ನೀವು ಯಾವ್ದು ಮಾಡ್ತೀರೋ ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದು ಫ್ರೈ ಹಾಕೋಕೆ ಮಾತ್ರ ತೊಗೊಳ್ಳಿ. ಅದು ಕಾಯ್ದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸೇರಿಸ್ಕೊಂಡು, ಈಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ನೀಟಾಗಿ, ಅದೇನು ತುಂಬ ಏನು ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಕಲಸಿಟ್ಕೊಂಡಿದ್ವಲ್ಲ ಅದು ಮಸಾಲೆನ ಸೇರಿಸ್ಕೊಳ್ಳೋಣ. ಇವಾಗ ಇನ್ನು ಸ್ವಲ್ಪ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲ ಅಷ್ಟೇ ಸಾಕು ಅಂದರೆ ಸಾಕಾಗುತ್ತೆ. ತುಂಬ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಬೇಡಿ ಫ್ರೆಂಡ್ಸ್, ಯಾಕಂದರೆ ಅದು ಗದ್ರು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಲೋ ಫ್ಲೇಮ್ನಲ್ಲೇ ಬಸ್ಸಾರನ್ನ ಯಾವತ್ತೂ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಉಕ್ಕು ಬರೋ ತನಕ, ಒಂದು ಕುದಿ ಬರೋ ತನಕನೂ ದಯವಿಟ್ಟು ಸೌಟು ಅಥವಾ ಏನೂ ಹಾಕಬೇಡಿ. ನೋಡಿ ಇಲ್ಲಿ ಬಂದಿದೆ, ಅದಕ್ಕೋಸ್ಕರ ಹಾಕ್ತಾ ಇರೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಅದು ಸಬ್ಸಾರಿಗೂ ಒಂದು ಸ್ವಲ್ಪ ಹಾಕಿದ್ದು. ಈ ಸಾಂಬಾರಿಗೆ ಮಸಾಲೆ, ನಾವೇನು ಮಸಾಲೆ ತೊಗೊಂಡಿದ್ವಿ ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ. ಸಾಂಬಾರು ರೆಡಿಯಾಗಿದೆ. ಇವಾಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲಿ ಬಿಸಿಗಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಮೆಣಸಿನ್ಕಾಯಿನ ನೀಟಾಗಿ ಹಾಕ್ಕೊಂಡು, ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಒಂದು ಇಲ್ಲ 2 ಪಲ್ಯಕ್ಕೆ ಹಾಕೋದು ಚೆನ್ನಾಗಿರುತ್ತೆ ಈರುಳ್ಳಿನ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಸಾಲ್ಟು ನಾವು ತರಕಾರಿಗೂ ಹಾಕಿದ್ವಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಬರೀ ಈರುಳ್ಳಿಗೆ ಆಗೋಷ್ಟು, ಈರುಳ್ಳಿ ಸಾಫ್ಟ್ ಬರೋಕ್ಕೋಸ್ಕರ ಹಾಕ್ಕೊಳ್ಳಿ, ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ. ಅದಾದ ನಂತರ ತರಕಾರಿ ಸೋಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಅದರಲ್ಲಿ ತರಕಾರಿ ಏನು ನಾವು ಸೋಸಿಟ್ಕೊಂಡಾಗ ಆದ್ರೂ ಸ್ವಲ್ಪ ನೀರು ಇರುತ್ತೆ, ಅದು ನೀರು ಸ್ವಲ್ಪ ಇಂಬ್ರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಸೊಪ್ಪು ಇದರಲ್ಲಿ ಮಾಡ್ತೀವಲ್ಲ ಅದಕ್ಕಿಂತನೂ ತರಕಾರಿ ಅದೊಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ಕಾಯಿ ಸೇರಿಸ್ಕೊಳ್ಳಿ. ಕಾಯಿನೂ ಅಷ್ಟೇ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರುತ್ತೆ ಪಲ್ಯಕ್ಕಂತೂ. ನೋಡಿ ತಗೊಳ್ಳಿ, ನೀವು ಎಷ್ಟು ತೊಗೋತೀರೋ ಅಷ್ಟು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಚೆನ್ನಾಗಿ ಪಲ್ಯ ಮತ್ತು ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇಷ್ಟೇ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ನೀಟಾಗಿ ಅದನ್ನು ಹುರ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್. ಅನ್ನಕ್ಕೂ ಅಷ್ಟೇ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಥ್ಯಾಂಕ್ ಯು.